ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರತಿಯೊಂದು ಹಂತದಲ್ಲಿಯೂ ರಾಜಕೀಯ ಮಾಡುವ ಕಾಂಗ್ರೆಸ್ ದೇಶದ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಕೊಟ್ಟಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಫೀಲ್ಡಿಂಗ್ಗೆ ಇಳಿಯುತ್ತೇವೆ ಎಂದಿದ್ದಾರೆ. ಬರ್ರಿ ಯಾರು ಬೇಡ ಅಂದವರು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸವಾಲ್ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರಿಗೆ ಮಾತನಾಡಿದರು. ಸಿಂಧೂ ನದಿಯ ಒಪ್ಪಂದವನ್ನು ಪಾಕಿಸ್ತಾನದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದು ಕಾಂಗ್ರೆಸ್ ಎಂದಿದ್ದಾರೆ. ಪಾಕಿಸ್ತಾನ ವಿರುದ್ಧ ಏನೂ ಮಾಡಲಿಲ್ಲ. ಬಹುಶಃ ಅವರೇನಾದರೂ ಸರಿಯಾದಂಥ ಕ್ರಮ ಕೈಗೊಂಡಿದ್ರೆ ಈಗ ಸಿಂಧೂ ನದಿ ಒಪ್ಪಂದ ಮಾಡ್ಕೊಂಡಿದ್ದು ಯಾರು? ಜವಾಹರ್ಲಾಲ್ ನೆಹರು ಇದ್ದಾಗ. ಅದು 80% ನೀರು ವಾಟರ್ ಶೇರ್ ಅವ್ರಿಗೆ ಕೊಡ್ತಾರ, 20% ನಾವು ಇಟ್ಕೊತೀವಿ ಅಂದರೆ ಇದು ಯಾವ ರೀತಿಯಾದಂಥ ಒಂದು ಒಪ್ಪಂದ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲಿ ಹಿಮಾಲಯನ್ ಬ್ಲಂಡರ್ ಅಂತಲ್ಲ, ಪ್ರತಿ ಹಂತದಲ್ಲಿ ಜವಾಹರ್ಲಾಲ್ ನೆಹರು ಇದ್ದಾಗ ಪಾಕಿಸ್ತಾನಕ್ಕೆ ಒತ್ತು ಕೊಡುವಂಥ ಕೆಲಸ ಅದರಿಂದ ಆಗಿದೆ. ಅದರಿಂದನೇ ಈ ರೀತಿಯ ತೊಂದರೆಗಳನ್ನು ಈಗ ನೋಡಿ, ಜಮ್ಮು ಕಾಶ್ಮೀರ ಮೋದಿಯವರು ಬರುವವರೆಗೂ ಆರ್ಟಿಕಲ್ 370 ಅಲ್ಲಿ ತೆಗೆದು ಹಾಕಲಿಲ್ಲ. ಆರ್ಟಿಕಲ್ 370 ಜಮ್ಮು ಕಾಶ್ಮೀರ ತೆಗೆದು ಹಾಕಿದ್ರಿಂದ ಯಾವ ರೀತಿ ಉಪಯುಕ್ತ ಆತಂದ್ರೆ ಟೂರಿಸಂ ಬೆಳೀತು, ಬೇರೆ ಬೇರೆ ಹೊರಗಿನ ವ್ಯಕ್ತಿಗಳು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಚಾಲು ಮಾಡಿದ್ರು, ಹೋಟೆಲ್ ಉದ್ಯಮ ಬೆಳಗ್ಗೆ ಚಾಲು ಆಯ್ತು, ಅಲ್ಲಿದ್ದಂಥ ಕಾಶ್ಮೀರಿಗಳಿಗೆ ಉದ್ಯೋಗ ಅವಕಾಶ ಸಿಕ್ತು. ಇದು ಇಲ್ಲಿವರೆಗೆ ಯಾಕೆ ಇರಲಿಲ್ಲ? ನೆಹರು ಅವ್ರ ಕಾಲದಲ್ಲಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ ಇವೆಲ್ಲ ಯಾಕೆ ಆಗಲಿಲ್ಲ ಅಂತ ಜಮ್ಮು ಕಾಶ್ಮೀರ ಶಾಂತಿ ಆಗಿರಲಿಲ್ಲ. ಇವತ್ತು ಶಾಂತ ಆಗಿದೆ. ಆದರೆ ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ ಆಗಿದೆ. ಅದ್ರ ಬಗ್ಗೆ ತಕ್ಕದಾದಂಥ ಉತ್ತರ ಕೊಡ್ತೇನೆ ಅಂತೇಳಿ ಮೋದಿಜಿಯವರು ಈಗಾಗಲೇ ಹೇಳಿದ್ದಾರೆ. ಇವತ್ತಿನ ನಾಳೆ ಇದು ಆಗ್ತದೆ. ಆದರೆ ಪ್ರತಿಯೊಂದು ಹಂತದಲ್ಲಿ ಸಹಿತ ಪ್ರತಿಯೊಂದು ಸ್ಟೆಪ್ಸ್ಗೂ ಕ್ರಿಟಿಸೈಸ್ ಮಾಡುವಂಥದ್ದೇ ಕಾಂಗ್ರೆಸ್ ಪಾರ್ಟಿಯ ಒಂದು ಪಾಲಿಸಿ ಆಗಿದೆ. ಖರ್ಗೆ ಅವರು ಹೇಳ್ತಾರೆ, ನಿನ್ನೆ ಬಿಜೆಪಿಯವರು RSS ಅವರು ನೋಡ್ತೀವಿ ಒಂದು ಕೈ, ನಾವೇನಾದರೂ ಫೀಲ್ಡಿಗೆ ಇಳಿದ್ರೆ ನೀವು ನಿಮ್ಮ ಅಡ್ರೆಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.